ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ GK ವ್ಲಾಗ್ಸ್ಗೆ ತಮಗೆಲ್ಲರಿಗೂ ಸ್ವಾಗತ. ಹಲೋ, ಎಲ್ರಿಗೂ ನಮಸ್ತೆ. ಅನಿವಾರ್ಯ ಕಾರಣಗಳಿಂದ ನಾವು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಈಗ ಮತ್ತೆ ಶುರು ಮಾಡಿದ್ದೀವಿ. ನಿಮ್ಮ ಕಡೆಯಿಂದ ಅದೇ ಪ್ರೋತ್ಸಾಹ ನಮಗಿರಲಿ. ಈಗ ನಾವು ಪುರಿ ಒಗ್ಗರಣೆಯಿಂದ ಶುರು ಮಾಡಿದ್ದೀವಿ. ಇದು ಸಿಂಪಲ್ ಆಗಿರೋ ಒಂದು ಪುರಿ ಒಗ್ಗರಣೆ ನೋಡ್ಕೊಂಬರೋಣ ಬನ್ನಿ. ಇದಕ್ಕೆ 4 ಕಾಳು ಮೆಂತ್ಯ, ಅಂದರೆ 2 ಲೀಟ್ರಷ್ಟು ಪುರಿ ಒಗ್ಗರಣೆ ಮಾಡೋದಕ್ಕೆ 8-10 ಕಾಳು ಮೆಂತ್ಯ, 1 ಚಿಟಿಕೆಯಷ್ಟು ಜೀರಿಗೆ, ಇದನ್ನ ಗಮ್ಮನ್ನವಾಗಿ ಹುರ್ಕೊಂಡು ಕುಟ್ಟಿ ಪುಡಿ ಮಾಡಿ ಇಟ್ಕೋಬೇಕು. ಫಸ್ಟು ಇನ್ನೊಂದು ಕುಟ್ಟಣಿಗೆ ಹಾಕ್ಕೊಳ್ಳೋಣ. ಈಗ ಅದೇ ಬಾಣಲೆಗೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಕಡಲೆಕಾಯಿ ಬೀಜ ಚೆನ್ನಾಗಿ ಹುರ್ಕೊಳ್ಳೋಣ ಹದವಾಗಿ. ಹಾಗೆ ಇದಕ್ಕೆ ಕೊಬ್ಬರಿ ಸಣ್ಣ ಸಣ್ಣ ಚೂರುಗಳಾಗಿ ಮಾಡಿ ಇಟ್ಕೊಂಡು ಅದನ್ನು ಹಾಕೋಬೇಕು. ಹಾಗೆಯೇ ಕಡಲೆ ಬೀಜ ಗರಿಗರಿಯಾಗಿ ಗಮ್ಮನ್ನುವಾಗಿ ಎಣ್ಣೆಯಲ್ಲಿ ಹುರ್ಕೊಳ್ತಾ ಈ ಕೆಲಸಗಳನ್ನು ಮಾಡ್ಕೋಬೋದು. ಹಾಗೆ 1 ಹಿಡಿಯಷ್ಟು ಹುರ್ಗಡ್ಲೆ ಪುಡಿನೂ ಮಾಡಿ ಇಟ್ಕೋಬೋದು. ಜೊತೆಗೆ ನಾವು ಈ ಕೊಬ್ಬರಿ ಹಾಕ್ತಾಯಿದ್ದೀನಿ. ಇದು ಕೆಂಪಿಗೆ ಆಗೋ ತನಕ ಹುರ್ಕೋಬೇಕು. ಅದಕ್ಕೆ ಹುರ್ಗಡ್ಲೆನೂ ಹಾಕ್ಕೊಳ್ಳೋಣ. ಉಂಡೆ ಹುರ್ಗಡ್ಲೆ ಇದೆ ಅಲ್ಲಿ. ನಂತರ ಬೇಳೆನೂ ಹಾಕ್ಕೋಬೋದು. ಹುರ್ಗಡ್ಲೆದು ಬೇಳೆ ಇರುತ್ತಲ್ಲ ಅದು ಹಾಕ್ಕೋಬೋದು, ಅಥವಾ ಉಂಡೆ ಈ ಥರ ಇರೋದು ಹಾಕ್ಕೋಬೋದು. ಇದೊಂಥರ ಡಿಫ್ರೆಂಟ್ ಆಗಿರೋ ಸಿಂಪಲ್ ಆಗಿರೋ ಪುರಿ ಒಗ್ಗರಣೆ. ಸ್ವಲ್ಪ ಬೇರೆ ಥರ ಇದೆ ಅಂತ ಅನ್ನಿಸ್ತು ನನಗೆ, ಅದಕ್ಕೆ ತೋರಿಸ್ತಾ ಇದ್ದೀನಿ. ನೋಡಿ, ಜೀರಿಗೆನೂ ಮೆಂತ್ಯನೂ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದು ಸ್ವಲ್ಪ ಗರಿ ಆಗಿದೆ. ಇವಾಗ ನಾವು ಅದಕ್ಕೆ 1 ಹಸಿಮೆಣಸಿನ್ಕಾಯಿ ಸಣ್ಣಗೆ ಹೆಚ್ಕೊಂಡು, ಜೊತೆಗೆ ಒಣಮೆಣಸಿನ್ಕಾಯಿನೂ ಕರಿಬೇವಿನ ಸೊಪ್ಪನ್ನು ಹಾಕೊಳ್ಳೋಣ. ಹಾಗೆ ಸ್ವಲ್ಪ ಸಾಸಿವೆ ಹಾಕೋಬೇಕು. ನಾನು ಫಸ್ಟೇ ಹಾಕೋಬೇಕು ಮರ್ತಿದ್ದೆ, ಅದನ್ನು ಹಾಕೊಳ್ಳೋಣ. ಈಗ ಅದು ಚಟ್ಪಟ ಅಂತಿರುವ ಹಾಗೆ ಸ್ವಲ್ಪ ಇಂಗು ಹಾಕೋಬೇಕು ಇದಕ್ಕೆ. ಇಂಗು ಹಾಕ್ಕೊಂಡಿದ್ದೀನಿ. ಹಾಗೆ 1 ಚಿಟಿಕೆ ಅರಶಿನ ಮತ್ತು ಸ್ವಲ್ಪ ಅಚ್ಚ ಪುಡಿ. ಇದನ್ನೆಲ್ಲ ಸಿಮ್ಮಲ್ಲಿ ಇಟ್ಕೊಂಡೇ ಮಾಡಬೇಕು. ಸಣ್ಣ ಉರಿಯಲ್ಲಿ ಇಟ್ಕೋಬೇಕು, ಜಾಸ್ತಿ ಉರಿ ಇಟ್ಕೋಬಾರ್ದು. ಹಾಗೆ ಇದಕ್ಕೀಗ ಪುರಿನ ಸೇರಿಸ್ಕೊಳ್ಳೋಣ. ಪುರಿಯನ್ನು ಕ್ಲೀನ್ ಮಾಡಿ ಒಂದು ಕವರ್ಗೆ ಹಾಕಿಟ್ಟಿದ್ದೆ, ಅದನ್ನ ಬೆರೆಸ್ಕೊಳ್ಳೋಣ. ಇದಕ್ಕೆ ಇದನ್ನು ಸ್ವಲ್ಪ ಹುರ್ಕೋಬೇಕು ಗರಿ ಆಗುವಾಗೆ. ಎಲ್ಲ ಮಿಕ್ಸ್ ಆಗಿ ನೀಟಾಗಿ ಒಂದು ನಿಮಿಷದಷ್ಟು ಟೈಮ್ ಹುರ್ಕೋಬೇಕಿನ್ನ. ಹಾಗೆ ಇದು ಬಿಸಿ ಆಗ್ತಾ ಇರುವಾಗೆ ಜೀರಿಗೆ ಮೆಂತ್ಯ ಪುಡಿ ಹಾಕೊಳ್ಳೋಣ. ಈಗ ಈಗ 1 ಟೀ ಸ್ಪೂನಷ್ಟು ಸಕ್ಕರೆನ ಕುಟ್ಟಿ ಪುಡಿ ಮಾಡಿ ಇದಕ್ಕೆ ಬೆರೆಸ್ಕೊಳ್ಳೋಣ. ಹಾಗೆ ಸ್ವಲ್ಪ ಇದಕ್ಕೆ ಉಪ್ಪು ಸೇರಿಸ್ಕೋಬೇಕು. ಇದು ಸ್ವಲ್ಪ ಸಿಹಿಯಾಗಿ ಖಾರವಾಗಿ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಹಾಗೆ 1 ಸ್ಪೂನಷ್ಟು ಹುರ್ಗಡ್ಲೆ ಪುಡಿನೂ ಸೇರಿಸ್ಕೊಳ್ಳೋಣ. ಬಿಸಿ ಇರುವಾಗಲೇ ಇವೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದರೆ ಪುರಿಗೆ ಚೆನ್ನಾಗಿ
ಸಿಹಿ, ಉಪ್ಪು, ಖಾರ ಎಲ್ಲ ಅಂಟ್ಕೊಳ್ಳುತ್ತೆ. ಹಾಗೆ ಒಂದೆರಡು ಸರಿ ಈ ಥರ ಕೈ ಆಡಿಸಿ ಪುರಿ ಗರಿ ಇರೋ ಹತ್ರ ನೋಡಿಕೊಂಡು ಆಫ್ ಮಾಡ್ಕೋಬೇಕು. ಈಗ ಪುರಿ ಒಗ್ಗರಣೆ ರೆಡಿಯಾಗಿದೆ. ಥ್ಯಾಂಕ್ ಯು. ನೋಡಿದ್ರಲ್ಲ ಸ್ನೇಹಿತರೆ, ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇದೇ ರೀತಿ ಮತ್ತೊಂದು ಹೊಸ ರೆಸಿಪಿ ಜೊತೆ ಮುಂದಿನ ಬಾರಿ ಭೇಟಿಯಾಗೋಣ. ಥ್ಯಾಂಕ್ ಯು.